ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ವಿಶ್ವ ರಕ್ತದಾನ ದಿನಾಚರಣೆ. ಆರೋಗ್ಯವಂತರು ರಕ್ತದಾನ ಮಾಡಲು ಮುಂದಾಗಿ ಡಾಕ್ಟರ್ ವೈ ಸುರೇಂದ್ರ ಬಾಬು. ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿ ಶಾಲೆ ಪ್ರಾರಂಭ ವಿರೋಧಿಸಿ ಅಂಗನವಾಡಿ ಕಾರ್ಯಕರ್ತರಿಂದ ಧರಣಿ. ಜೂನ್ 15ರಿಂದ ತುಂಗಭದ್ರಾ ಎಡೆದಂಡೆ ಕಾಲುವೆ ನೀರು, ಗಣೇಕಲ್ ಜಲಾಶಯ ಕೆರೆ ಭರ್ತಿಗಳಿಗೆ ಸೂಚನೆ. ದೇವದುರ್ಗ ಎಪಿಎಂಸಿ ಅಧ್ಯಕ್ಷರ ಬದಲಾವಣೆಗೆ ವಿರೋಧ, ಹೊಸ ನೇಮಕಾತಿ ರದ್ದುಪಡಿಸದಿದ್ದರೆ ಹೋರಾಟ, ಹದಿರಾಜ ಆದೋನಿ. ಅದ್ದೂರಿಯಿಂದ ನಡೆದ ಶ್ರೀ ಕಂಚುಮಾರಿಯಮ್ಮ ದೇವಿ ರಥೋತ್ಸವ. ಪಂಡಿತ್ ರಾಜೀವ್ ತಾರಾನಾಥ ನಿಧನದಿಂದ ಸಪ್ತಸ್ವರ ಲೋಕ ಬಡವಾಗಿದೆ. ಪಂಡಿತ್ ವಡವಾಟೀಜಿ. ರಕ್ತದಾನ ಮಹಾದಾನವಾಗಿದ್ದು ಆರೋಗ್ಯವಂತರು ರಕ್ತದಾನ ಮಾಡುವುದರ ಮೂಲಕ ಇನ್ನೊಂದು ಜೀವ ಉಳಿಸಲು ಮುಂದಾಗಬೇಕೆಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಅವರು ಹೇಳಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಪೊಲೀಸ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಏಡ್ಸ್ ತಡೆ ಮತ್ತು ನಿಯಂತ್ರಣ ಘಟಕ, ಭಾರತೀಯ ವೈದ್ಯಕೀಯ ಸಂಘ, ರಿಮ್ಸ್ ಆಸ್ಪತ್ರೆ, ನವೋದಯ ಆಸ್ಪತ್ರೆ, ಲಯನ್ಸ್ ಕ್ಲಬ್, ರೆಡ್ ಕ್ರಾಸ್ ಸಂಸ್ಥೆ, ಹೊಸ ಬೆಳಕು, ರೆಡ್ ರಿಬ್ಬನ್ ಕ್ಲಬ್, ಎನ್ಎಸ್ಎಸ್ ಮತ್ತು ಎನ್ಸಿಸಿ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ರಕ್ತದಾನಿಗಳ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ರಕ್ತವನ್ನು ರೋಗಿಗಳಿಗೆ ಮತ್ತು ಅಪಘಾತಕ್ಕೆ ಈಡಾದವರಿಗೆ ದಾನ ಮಾಡಲು ಯುವಕರು ಮುಂದೆ ಬಂದಲ್ಲಿ ಸಮಾಜಕ್ಕೆ ಉತ್ತಮ ಸೇವೆ ಸಲ್ಲಿಸಿದಂತಾಗುತ್ತದೆ. ಅಲ್ಲದೆ ರಕ್ತದಾನದಿಂದ ದಾನಿಯ ದೇಹದಲ್ಲಿ ಹೊಸ ರಕ್ತ ಉತ್ಪಾದನೆಯಾಗುವುದರಿಂದ ಉತ್ತಮ ಆರೋಗ್ಯವೂ ದೊರೆಯುತ್ತದೆ. ರಕ್ತದಾನ ಮಾಡುವುದು ಸಮಾಜದ ಪ್ರತಿ ಆರೋಗ್ಯವಂತ ವ್ಯಕ್ತಿಯ ಕರ್ತವ್ಯವೆಂದು ಭಾವಿಸಬೇಕು. ಆರೋಗ್ಯವಂತರು ರಕ್ತದಾನ ಮಾಡಿದರೆ ಮಾತ್ರ ರೋಗಗ್ರಸ್ತರು ಅಪಘಾತಕ್ಕೀಡಾಗಿ ಜೀವ ಸಂಕಷ್ಟಕ್ಕೀಡಾದವರ ಜೀವ ಉಳಿಸಲು ಸಾಧ್ಯ ಎಂದರು. ಯುವಕರಲ್ಲಿ ನಾವು ರಕ್ತದಾನದ ಬಗ್ಗೆ ಮತ್ತು ಅದರ ಮಹತ್ವದ ಬಗ್ಗೆ ತಿಳಿಸ್ಬೇಕನ್ನೋದೊಂದು ಉದ್ದೇಶ. ಈಗಾಗಲೇ ಭಾಳಷ್ಟು ಜನ ಮಾತಾಡಿದ್ದಾರೆ. ನೀವು ನೋಡಿರ್ಬೋದು 4 ಜನ ಹೀರೋಗಳನ್ನ. ಅದರ ಒಬ್ಬರು ಹೀರೋಯಿನ್ ಮೇಡಮ್ ಕೂಡ ಇದ್ದರು, ಹೌದಾ ಇಲ್ಲ? ಸೊ ಅವರು ಮಹಿಳೆ ಆದರೂ ಕೂಡ 5 ಸಲ ರಕ್ತದಾನ ಮಾಡಿದ್ದಾರೆ. ಬೇರೆಯವರು ಕೂಡ 30 ಬಾರಿ, ಅದರಿಂದ 52 ಬಾರಿ. ಆದರೂ ಅವ್ರಿಗೆ ಏನಾಗಿಲ್ಲ, ಅವರೆಲ್ಲ ದಷ್ಟಪುಷ್ಟರಾಗಿದ್ದಾರೆ. ನಮ್ಮ ಡಾಕ್ಟ್ರಿಗೇನು ಕಡಿಮೆ ಆಗಿಲ್ಲ ಅವ್ರಿಗೆ ಇದರಲ್ಲಿ ವೇಟಲ್ಲಿ ಕೂಡ. ಸೊ ಹಾಗಾಗಿ ನೀವು ಯಾರೂ ಹೆದರಬಾರ್ದು. ಪ್ರತಿ ಕನಿಷ್ಠ ವರ್ಷಕ್ಕೊಂದು ಸಲ ಆದರೂ ಕೂಡ ನೀವು ರಕ್ತದಾನ ಮಾಡಿದ್ರೆ ನೀವು ಕೂಡ ನಾಳೆ ಅಂದರೆ ನಾಳೆ ಅಲ್ಲ, ಈ ಸ್ಟೇಜ್ ಮೇಲೆ ಬಂದು ನಿಮಗೆ ಕೂಡ ಸನ್ಮಾನ ಮಾಡೋದು. ಸೊ ಅಷ್ಟು ಸರಿ ನೀವು ರಕ್ತದಾನ ಮಾಡಬೇಕಾಗ್ತದೆ. ದಯವಿಟ್ಟು ರಕ್ತದಾನ ಮಹತ್ವ ತಿಳ್ಕೊಳ್ಳಿ. ಯಾಕೆ ಅಂದರೆ ಇವತ್ತು ರಕ್ತದ ಮಹತ್ವ ಗೊತ್ತಾದರೆ ಮಾತ್ರ ನಿಮಗೆ ನಾವು ಮುಂದೆ ಬಂದು ರಕ್ತದಾನ ಮಾಡೋಕ್ಕೆ ಇಚ್ಛೆ ಪಡ್ತೀವಿ. ಈ ರಕ್ತದಾನ ಯಾಕೆ ಈಗಾಗಲೇ ಹೇಳಿದ್ದೀರಿ, ಭಾಳಷ್ಟು ಜನ ನಮ್ಮಲ್ಲಿ ರಕ್ತದ ಒಂದು ಕೊರತೆ ಇರೋದರಿಂದ ಅಥವಾ ರಕ್ತ ಬೇಡಿಕೆ ಹೆಚ್ಚಿರೋದ್ರಿಂದ ನಾವು ರಕ್ತದಾನ ಶಿಬಿರಗಳನ್ನು ಮಾಡಬೇಕಾಗ್ತದೆ. ಯಾರೇ ಒಬ್ಬರು ನಾನು ಫೋರ್ಸ್ ಮಾಡ್ತೀನಿ ಅಥವಾ ಯಾರು ಒತ್ತಡಕ್ಕೆ ಒಳಗಾಗದೆ ನೀವು ರಕ್ತದಾನ ಮಾಡಬೇಕು. ನೀವೇ ರಕ್ತದಾನದಿಂದ ಯಾವುದೇ ಅಪಾಯವಿಲ್ಲ. ಯಾವುದೇ ಆರೋಗ್ಯವಂತ ವ್ಯಕ್ತಿ ಪ್ರತಿ 3 ತಿಂಗಳಿಗೊಮ್ಮೆ ರಕ್ತದಾನ ಮಾಡಬಹುದು. 18ರಿಂದ 60 ವರ್ಷದೊಳಗಿನ ಎಲ್ಲ ಆರೋಗ್ಯವಂತರು ಹೆಣ್ಣು ಗಂಡು ಎಂಬ ಭೇದವಿಲ್ಲದೆ ರಕ್ತದಾನ ಮಾಡಬಹುದು. ರಕ್ತದಾನ ಮಾಡಿದ ಕೆಲವೇ ಕ್ಷಣಗಳಲ್ಲಿ ದಾನಿಯ ದೇಹದಲ್ಲಿ ರಕ್ತ ಉತ್ಪತ್ತಿ ಆರಂಭವಾಗುತ್ತದೆ. 48 ಗಂಟೆಯ ಒಳಗಾಗಿ ದಾನ ಮಾಡಿದ ಪ್ರಮಾಣದಲ್ಲಿ ರಕ್ತ ಶೇಖರಣೆಯಾಗುತ್ತದೆ ಎಂದು ಹೇಳಿದರು. ಈ ವೇಳೆ ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ವಿಜಯಶಂಕರ್ ಅವರು ಮಾತನಾಡಿ,
ರಕ್ತವು ಜಿಲ್ಲೆಯ ರಿಮ್ಸ್ ಆಸ್ಪತ್ರೆಗೆ ಬರುವ ಗರ್ಭಿಣಿ ಮಹಿಳೆಯರಿಗೆ ಹೆಚ್ಚಿನ ಮಟ್ಟದಲ್ಲಿ ಉಪಯೋಗ ಆಗುತ್ತದೆ. ಅಲ್ಲದೆ ಪಕ್ಕದ ಯಾದಗಿರಿ ಜಿಲ್ಲೆಯು ನಮ್ಮ ರಿಮ್ಸ್ ಆಸ್ಪತ್ರೆ ಮೇಲೆ ಸಂಪೂರ್ಣವಾಗಿ ಅವಲಂಬನೆಯಾಗಿದೆ. ಅಲ್ಲದೆ ರಿಮ್ಸ್ ಆಸ್ಪತ್ರೆಗೆ ಬರುವ ಬಹುತೇಕ ಜನರು ಬಡ ಕುಟುಂಬದವರಾಗಿದ್ದು ಅವರಿಗೆ ರಕ್ತದಾನದ ಅವಶ್ಯಕತೆ ಬಹಳ ಇರುತ್ತದೆ. ಹೀಗಾಗಿ ಜಿಲ್ಲೆಯ ಯುವಕರು ಹೆಚ್ಚಿನ ಮಟ್ಟದಲ್ಲಿ ರಕ್ತದಾನ ಮಾಡಲು ಮುಂದೆ ಬರಬೇಕೆಂದರು. ಪ್ಲೇಟ್ಲೆಟ್ಸ್ ಸಪ್ರೇಟ್ ಮಾಡಿ ಅವಶ್ಯಕತೆಗೆ ಅನುಗುಣವಾಗಿ ಕೊಡ್ತೇವೆ ನಾವು ಆಸ್ಪತ್ರೆಗೆ. ರಕ್ತದ ಮಹತ್ವ ನಿಮ್ಮೆಲ್ಲರಿಗಿಂತ ನಾವು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಜಾಸ್ತಿ ಅದರದ ಅರಿವು ಜಾಸ್ತಿ ಅಂತ ಅನ್ನಿಸ್ತೇವೆ. ಯಾಕಂದರೆ ವಿ ಆರ್ ದ ಫಸ್ಟ್ ಲೈನ್ ವಾರಿಯರ್ಸ್. ವಿ ಫೇಸ್ ಶಾರ್ಟೇಜ್ ಆಫ್ ಬ್ಲಡ್ ಆ್ಯಂಡ್ ಅದರದ್ದು ಅತಿ ಪ್ರಾಮುಖ್ಯತೆ ನಮಗೆ ಡೇ ಟು ಡೇ ನೋಡೋರಿಗೆ ಗೊತ್ತಾಗ್ತದೆ ಅನ್ನಿಸ್ತದೆ. ನಮ್ಮಲ್ಲಿ ರಿಮ್ಸ್ ಆಸ್ಪತ್ರೆಯಲ್ಲಿ ಸಾಕಷ್ಟು ಬಡ ರೋಗಿಗಳೇ ಬರ್ತಾರೆ. ನಿಮ್ಗೆ ಗೊತ್ತಿದ್ದಂಗೆ ರಕ್ತಹೀನತೆಯಿಂದ ಬಳಲ್ತಿರ್ತಕ್ಕಂಥ ತಾಯಂದಿರು ನಮ್ಮ ಭಾಗದಲ್ಲಿ ಸ್ವಲ್ಪ ಹೆಚ್ಚಿನೇ ಬರ್ತಾರೆ ಹೆರಿಗೆಗಾಗಿ. ಎಮರ್ಜೆನ್ಸಿ ಬಂದಂಥ ಟೈಮಲ್ಲಿ ರಕ್ತ ಡೊನೇಟ್ ಮಾಡೋರು ಇಂದ ಅವರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವುದಿಲ್ಲ. ಆವಾಗ ಈ ರಕ್ತ ನೀವಂಥವರೆಲ್ಲ ಬ್ಲಡ್ ಕ್ಯಾಂಪ್ನಲ್ಲಿ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿದಲ್ಲಿ ಆ ಒಂದು ರಕ್ತಗಳನ್ನು ನಮ್ಮ ಬ್ಲಡ್ ಬ್ಯಾಂಕಲ್ಲಿ ಶೇಖರಣೆ ಮಾಡಿ ಅತಿ ಅವಶ್ಯಕವಾಗಿದ್ದಂಥ ಬಡ ರೋಗಿಗಳಿಗೆ ಕೊಟ್ಟು ಅವರ ಪ್ರಾಣವನ್ನು ಒಂದು ಉಳಿಸುವ ಜವಾಬ್ದಾರಿ ನಮ್ಮ ಮೇಲಿರುತ್ತದೆ ಅಂತ ಅನ್ನಿಸ್ತದೆ. ಎರಡನೇದು ಇನ್ನೊಂದಾಗಿ ಈಗ ಅತಿ ಹೆಚ್ಚು ಈ ಸಂದರ್ಭದಲ್ಲಿ ಜಿಲ್ಲಾ ಏಡ್ಸ್ ತಡೆ ಮತ್ತು ನಿಯಂತ್ರಣಾಧಿಕಾರಿ ಡಾಕ್ಟರ್ ಮೊಹಮ್ಮದ್ ಶಕೀರ್, ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಗಣೇಶ್, ಜಿಲ್ಲಾ RCH ಡಾಕ್ಟರ್ ನಂದಿತಾ, ಜಿಲ್ಲಾ ಕುಷ್ಠರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ಯಶೋಧ ಸೇರಿದಂತೆ ಇತರರು ಇದ್ದರು. ಇದಕ್ಕೂ ಮುಂಚೆ ನಗರದ ಪ್ರಮುಖ ಬೀದಿಗಳಲ್ಲಿ ವಿಶ್ವ ರಕ್ತದಾನಿಗಳ ದಿನಾಚರಣೆ ಅಂಗವಾಗಿ ಜಾಥಾವನ್ನು ನಡೆಸಲಾಯಿತು. ರಕ್ತದಾನಿಗಳ ದಿನಾಚರಣೆಗೆ ರಕ್ತದಾನಿಗಳ ದಿನಾಚರಣೆಗೆ ರಕ್ತವನ್ನು ನೀಡಿ ರಕ್ತವನ್ನು ನೀಡಿ ಹರುಷದಿಂದ ಬನ್ನಿರಿ, ಹರುಷದಿಂದ ಬನ್ನಿರಿ, ಕಲ್ಯಾಣ ಕರ್ನಾಟಕ ಭಾಗದ ಸರ್ಕಾರಿ ಶಾಲೆಗಳಲ್ಲಿ LKG, UKG ತರಗತಿಗಳನ್ನು ಪ್ರಾರಂಭಿಸುವ ಸರ್ಕಾರದ ನಿರ್ಧಾರವನ್ನು ವಿರೋಧಿಸಿ ಈ ಆದೇಶವನ್ನು ವಾಪಸ್ ಪಡೆಯುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಜಿಲ್ಲಾ ಸಮಿತಿ, CITU, AITUC ಜಂಟಿ ನೇತೃತ್ವದಲ್ಲಿ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು. ಮಕ್ಕಳಿಗೆ ಪೌಷ್ಟಿಕ ಆಹಾರ, ಆರೋಗ್ಯದ ಸವಲತ್ತುಗಳು ಮತ್ತು ಆರಂಭಿಕ ಶಿಕ್ಷಣ ನೀಡುವುದಕ್ಕಾಗಿಯೇ ಅಂಗನವಾಡಿ ಕೇಂದ್ರಗಳ ಸ್ಥಾಪನೆ ಮಾಡಲಾಗಿದೆ. ಈಗ 4 ವರ್ಷದ ಮೇಲ್ಪಟ್ಟು ಮಕ್ಕಳು ಸರ್ಕಾರಿ ಶಾಲೆಗೆ ಹೋದರೆ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಲ್ಲದೆ ಕೇಂದ್ರಗಳನ್ನು ನಿಧಾನಗತಿಯಲ್ಲಿ ಅನುದಾನ ಇಲ್ಲದೆ ಬಂದ್ ಆಗಲಿದೆ. ಶಿಕ್ಷಣ ಇಲಾಖೆ ಈಗ ಪ್ರಾರಂಭಿಸುವ LKG, UKGಗೆ ದಾಖಲಾಗುವ ಮಕ್ಕಳು ICDSನಲ್ಲಿ ಈಗಾಗಲೇ ದಾಖಲಾಗಿರುವುದರಿಂದ 2 ಕಡೆ ಮಕ್ಕಳು ದಾಖಲು ಆಗುತ್ತಿದೆ. ಶಿಕ್ಷಣ ಇಲಾಖೆಯಲ್ಲಿ ಹೇಳಿಕೊಡುವ ಅನೌಪಚಾರಿಕ ಶಿಕ್ಷಣವನ್ನು ಮತ್ತು ABCD ಇಂಗ್ಲಿಷ್ ವರ್ಣಮಾಲೆ ಮತ್ತು ಪದಗುಂಚವನ್ನು ಮಾತ್ರವೇ ಬೋಧಿಸುವುದು ಇದೆ. ಮಕ್ಕಳ ಅಪೌಷ್ಟಿಕತೆಯೆಡೆಗೆ ಅವರ ಗಮನವಿರುವುದಿಲ್ಲ. ಅಂಗನವಾಡಿ ಕೇಂದ್ರ, ಪೂರ್ವ ಪ್ರಾಥಮಿಕ ಶಿಕ್ಷಣ ಮತ್ತು ಪೌಷ್ಟಿಕತೆ ಎರಡರ ಬಗ್ಗೆಯೂ ಕಾಳಜಿ ವಹಿಸಲಾಗುತ್ತದೆ. ಶಿಕ್ಷಣ ಇಲಾಖೆಯಲ್ಲಿ PUC, DED ಮಾಡಿರುವ ಯುವಕ ಯುವತಿಯರನ್ನು ಅತಿಥಿ ಶಿಕ್ಷಕರು ಎಂದು ನೇಮಿಸಲು ಸೂಚಿಸಲಾಗಿದೆ. ಈಗಿನ ಯುವಕ ಯುವತಿಯರು 30 ಮಕ್ಕಳನ್ನು ನೋಡಿಕೊಳ್ಳಲು ಪ್ರಾಯೋಗಿಕವಾಗಿ ಸಾಧ್ಯವಿದೆಯೇ?
ಮಾತ್ರವಲ್ಲ ಅವರಿಗೆ ಇಂಗ್ಲಿಷ್ ನೈಪುಣ್ಯತೆ ಇರಲು ಸಾಧ್ಯವೇ ಎಂದು ಪ್ರಶ್ನಿಸಿದರು. ಐಕ್ಯ ಹೋರಾಟಕ್ಕೆ ಜಯವಾಗಲಿ. ಸಿಐಟಿಯು ಜಂಟಿ ಹೋರಾಟಕ್ಕೆ ಜಯವಾಗಲಿ. ಎಲ್ಕೆಜಿ ಯುಕೆಜಿ ಅಂಗನವಾಡಿ ಕೇಂದ್ರಗಳಲ್ಲಿ ಪ್ರಾರಂಭ ಮಾಡಲೇಬೇಕು. ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ಕೆಜಿ ಯುಕೆಜಿ ಪ್ರಾರಂಭ ಮಾಡಲೇಬೇಕು. ಎಐಟಿಸಿ ಸಿಐಟಿಯು ಕೇಂದ್ರ ಸರ್ಕಾರ ವಾಪಸ್ ಪಡೆಯಲೇಬೇಕು. ಅಂಗನವಾಡಿ ನೌಕರಿಗೆ ಕನಿಷ್ಠ 31,000 ರೂಪಾಯಿ ವೇತನ ಕೊಡಲೇಬೇಕು. ಅಂಗನವಾಡಿ ಕಾರ್ಯಕರ್ತರು ಪಿಯುಸಿ ಮತ್ತು ಬಿಎ ಹಾಗೂ ಎಂಎ ಪದವಿಗಳನ್ನೊಂದಿದ್ದಾರೆ ಮತ್ತು ತಾಯಿ ಮನಸ್ಸಿನ ಅನುಭವವಿದೆ. ಇವರು ಮಕ್ಕಳೊಂದಿಗೆ ಒಡನಾಟ ಮಾಡುವುದನ್ನು ಹೊಸದಾಗಿ ಬರುವವರಿಗೂ ಬದ್ಧತೆಯಲ್ಲಿ ವ್ಯತ್ಯಾಸವಿದೆಯಲ್ಲವೇ? ಶಿಕ್ಷಣ ಇಲಾಖೆ ಈಗಾಗಲೇ 36,000 ಶಿಕ್ಷಕರಿಲ್ಲ. ಶಾಲಾ ಕಟ್ಟಡಗಳಿಲ್ಲದ ಪರಿಸ್ಥಿತಿಗಳಿವೆ. ಸರ್ಕಾರ ಈಗಾಗಲೇ ಆರ್ಥಿಕ ಮುಗ್ಗಟ್ಟಿನಲ್ಲಿರುವಾಗ ನಕಲು ಯೋಜನೆಗಳಿಂದ ಇರುವ ಮೂಲ ಯೋಜನೆಗೆ ಧಕ್ಕೆಯಾಗುತ್ತಿದೆ. 11/6/2024 ಶಿಕ್ಷಣ ಇಲಾಖೆಯಿಂದ ಆದೇಶ ಆಗಿದ್ದು, ಕೆಕೆಆರ್ಡಿಬಿಯಲ್ಲಿ ಹಣವಿದೆ, ಅದನ್ನು ಉಪಯೋಗಿಸಬಹುದು. ಈ ಹಣ ನಿರಂತರವಾಗಿ ಇರುವ ಖಾತ್ರಿಯಿಲ್ಲ. ಈಗಿರುವ ಹಣವನ್ನು 1,008 ಅಂಗನವಾಡಿಗಳನ್ನು ಹೊಸದಾಗಿ ಪ್ರಾರಂಭಿಸಿ ಹಣವಿಲ್ಲದೆ ಇದ್ದಾಗ ನಿರ್ವಹಣೆ ಹೇಗೆ ಸಾಧ್ಯವೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಂಗನವಾಡಿ ಕೇಂದ್ರಗಳಿಗೆ ಬರುವ 3 ರಿಂದ 6 ವರ್ಷದ ಮಕ್ಕಳಲ್ಲಿ 4 ರಿಂದ 6 ವರ್ಷದ ಮಕ್ಕಳು ಶಿಕ್ಷಣ ಇಲಾಖೆಗೆ ಬಂದರೆ ಅಂಗನವಾಡಿ ಕೇಂದ್ರಕ್ಕೆ ಬರುವ ಮಕ್ಕಳು ಯಾರು? ಈಗ ಅಂಗನವಾಡಿ ಕೇಂದ್ರಗಳು ಮುಚ್ಚಿ ಹೋಗುತ್ತವೆ. ಕೆಕೆಆರ್ಡಿಬಿಯಡಿ ಹೊಸದಾಗಿ ಪ್ರಾರಂಭವಾಗುವ ಎಲ್ಕೆಜಿಯನ್ನು ಪ್ರಾರಂಭಿಸುವ ಆದೇಶವನ್ನು ನಿಲ್ಲಿಸಬೇಕು. 1,008 ಅಂಗನವಾಡಿ ಕೇಂದ್ರಗಳನ್ನು ಗುರುತಿಸಿ ಅಲ್ಲಿಯೇ ಈ ತರಗತಿಗಳನ್ನು ಪ್ರಾರಂಭಿಸಲು ಕ್ರಮ ಕೈಗೊಳ್ಳಬೇಕು. ಈಗಾಗಲೇ ಶಿಕ್ಷಣ ಇಲಾಖೆಯಲ್ಲಿರುವ ಎಲ್ಕೆಜಿ, ಯುಕೆಜಿ ಮತ್ತು ಕೆಪಿಎಸ್ ಶಾಲೆಗಳಲ್ಲಿ ಮಕ್ಕಳ ಒಟ್ಟು ಸ್ಥಿತಿಯ ಬಗ್ಗೆ ಅಧ್ಯಯನ ಮಾಡಬೇಕು. ಐಸಿಡಿಎಸ್ ಅಡಿಯಲ್ಲಿರುವ ಮಕ್ಕಳ ಸ್ಥಿತಿಗತಿಯ ಬಗ್ಗೆ ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಲು ಮಕ್ಕಳ ತಜ್ಞರು, ಮಕ್ಕಳ ವೈದ್ಯರು ಮತ್ತು ಪೂರ್ವ ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಿಸಿದ ತಜ್ಞರು ಹಾಗೂ ಸಂಘದ ಪ್ರತಿನಿಧಿಗಳು ಮತ್ತು 2 ಇಲಾಖೆಯ ಪ್ರಮುಖರನ್ನೊಳಗೊಂಡು ಸಮಿತಿಯನ್ನು ರಚಿಸಿ ಕಾಲಮಿತಿಯೊಳಗೆ ವರದಿ ಮಾಡಲು ಸೂಚಿಸಬೇಕೆಂದು ಒತ್ತಾಯಿಸಿದರು. ಈ ಪ್ರತಿಭಟನೆಯಲ್ಲಿ ಸಂಘಟನೆ ಜಿಲ್ಲಾಧ್ಯಕ್ಷೆ ಎಚ್ ಪದ್ಮಾ, ಸುಲೋಚನಾ, ರಂಗಮ್ಮ, ಅನ್ವರ್, ಲಲಿತವರಲಕ್ಷ್ಮಿ, ಸರಸ್ವತಿ, ರಮಾದೇವಿ, ಲಕ್ಷ್ಮೀ ನಗನೂರು, ಇಂದಿರಾ, ಗೋಕರಮ್ಮ, ಕೆಜಿ ವೀರೇಶ್, ಎಐಟಿಯುಸಿ ಮುಖಂಡ ಡಿಎಚ್ ಕಂಬಳಿ, ಸೂಗಯ್ಯ ಸ್ವಾಮಿ, ಡಿಎಸ್ ಶರಣಬಸವ, ಗಿರಿಯಪ್ಪ, ಜಿಲಾನಿ ಪಾಷಾ ಸೇರಿದಂತೆ 100 ಜನ ನೌಕರರು ಭಾಗವಹಿಸಿದ್ದರು. ರಾಯಚೂರು ನಗರ ಸೇರಿದಂತೆ ಮಾನ್ವಿ, ಸಿರವಾರ ತಾಲೂಕು ವ್ಯಾಪ್ತಿಗಳ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ನೀಗಿಸಲು ತುಂಗಭದ್ರಾ ಜಲಾಶಯದಿಂದ ಜೂನ್ 15 ರಿಂದ 25ರವರೆಗೆ ಎಡೆದಂಡೆ ಕಾಲುವೆ ನೀರು ಹರಿಸಲು ನಿರ್ಧರಿಸಲಾಗಿದೆ. ತುಂಗಭದ್ರಾ ಜಲಾಶಯದಿಂದ 1,500 ಕ್ಯೂಸೆಕ್ಸ್ ನೀರನ್ನು ಪ್ರತಿದಿನ ಹರಿಸಿ ಗಣೇಕಲ್ ಜಲಾಶಯ ಭರ್ತಿ ಮಾಡುವುದು ಹಾಗೂ ಅಚ್ಚುಕಟ್ಟು ವ್ಯಾಪ್ತಿ ಕೆರೆಗಳನ್ನು ಭರ್ತಿ ಮಾಡಿಕೊಳ್ಳಲು ಕ್ರಮ ವಹಿಸುವಂತೆ ಸೂಚಿಸಲಾಗಿದೆ. 10 ದಿನಗಳವರೆಗೆ ಕಾಲುವೆ ನೀರು ಹರಿಸುವ ಕುರಿತಂತೆ ಮುನಿರಾಬಾದ್ ಅಧೀಕ್ಷಕ ಅಭಿಯಂತರರು ರಾಯಚೂರು ಮತ್ತು ಕೊಪ್ಪಳ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಮಾಹಿತಿ ನೀಡಿದ್ದು, 0 ರಿಂದ 47 ಮೈಲ್ ಮೇಲೆ ನಿಷೇಧಾಜ್ಞೆ ಜಾರಿಗೊಳಿಸುವಂತೆ ಮನವಿ ಮಾಡಿದ್ದಾರೆ. ಕಾಲುವೆ ವ್ಯಾಪ್ತಿಯಲ್ಲಿ ನೀರಿನ ದುರ್ಬಳಕೆ ಪಡೆಯಲು ಕಾಲುವೆ ವ್ಯಾಪ್ತಿಯಲ್ಲಿ ವಿದ್ಯುತ್ ಕಡಿತಗೊಳಿಸುವ ಮೂಲಕ ನೀರು ಭರ್ತಿ ಮಾಡಿಕೊಳ್ಳಲು ಜೆಸ್ಕಾಂ ಇಲಾಖೆ ಸೂಚಿಸಲಾಗಿದೆ. ಈಗ ಜಾಹೀರಾತು. ಶ್ರೀ 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 ಮಹಾಮಾತೆ ಕಂಚು ಮಾರಿಯಮ್ಮ ದೇವಿ 286ನೇ ಜಾತ್ರಾ ಮಹೋತ್ಸವ ದಿನಾಂಕ 11/6/2024 ಮಂಗಳವಾರ ತೊಟ್ಟಿಲು ಸಮಾರಂಭ ಸಂಜೆ 5 ಗಂಟೆಯಿಂದ. ದಿನಾಂಕ 12/6/2024 ಬುಧವಾರ ಕುಂಭಮೇಳ ಬೆಳಿಗ್ಗೆ 7 ಗಂಟೆಯಿಂದ. ದಿನಾಂಕ 13/6/2024 ಗುರುವಾರ ರಥೋತ್ಸವ ಕಾರ್ಯಕ್ರಮ ಸಂಜೆ 6 ಗಂಟೆಯಿಂದ. ದಿನಾಂಕ 14/6/2024 ಶುಕ್ರವಾರ ಉಚ್ಚಯ ಕಾರ್ಯಕ್ರಮ ಸಂಜೆ 6 ಗಂಟೆಯಿಂದ. ಸಕಲ ಭಕ್ತಾದಿಗಳಿಗೆ ಹಾರ್ದಿಕ ಸುಸ್ವಾಗತ. ಹಾರ್ದಿಕ ಸ್ವಾಗತ ಕೋರುವವರು ಸನ್ಮಾನ್ಯ ಶ್ರೀ ಎನ್ಎಸ್ ಬೋಸರಾಜು, ಸಚಿವರು, ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಇಲಾಖೆ, ಕರ್ನಾಟಕ ಸರ್ಕಾರ. ಶ್ರೀಮತಿ ನರಸಿಂಹಲು ಮಾಡಗಿರಿ, ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ನಗರಸಭೆ ಸದಸ್ಯರು, ವಾರ್ಡ್ ನಂಬರ್ 20 ರಾಯಚೂರು. ದೇವದುರ್ಗ ಎಪಿಎಂಸಿ ಅಧ್ಯಕ್ಷರನ್ನಾಗಿ ಗಂಗಪ್ಪಯ್ಯ ಪೂಜಾರಿ ನೇತೃತ್ವದ ಸಮಿತಿಯನ್ನು ರಾಜಕೀಯ
ರಾಜಕೀಯ ಕಾರಣಗಳಿಂದ ರದ್ದುಗೊಳಿಸಿರುವ ಉಪ್ಪಾರ ಸಮಾಜಕ್ಕೆ ಮಾಡಿರುವ ಅನ್ಯಾಯವಾಗಿದ್ದು ಕೂಡಲೇ ಕಾಂಗ್ರೆಸ್ ಪಕ್ಷದ ನಾಯಕರು ಮರು ಆದೇಶ ನೀಡಿ ಮುಂದುವರೆಸದೇ ಇದ್ದರೆ ರಾಜ್ಯಾದ್ಯಂತ ಹೋರಾಟ ನಡೆಸುವುದಾಗಿ ಉಪ್ಪಾರ ಸಮಾಜ ಕ್ಷೇಮಾಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿ ಆದಿರಾಜ ಆದೋನಿ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಲೋಕಸಭಾ ಚುನಾವಣೆಗೆ ಮುನ್ನ ದೇವದುರ್ಗ ಎಪಿಎಂಸಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರನ್ನು ನೇಮಿಸಿ ಸರ್ಕಾರ ಆದೇಶ ನೀಡಿತ್ತು. ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ಪೂರ್ಣಗೊಳ್ಳುತ್ತಿದ್ದಂತೆ ಸ್ಥಳೀಯ ನಾಯಕರ ಒತ್ತಾಯದಿಂದ ಪಟ್ಟಿಯನ್ನು ರದ್ದುಗೊಳಿಸಲಾಗಿದೆ. ರಾಜಕೀಯ ಕಾರಣಗಳಿಂದ ಪಟ್ಟಿ ರದ್ದುಗೊಳಿಸಿರುವುದು ಖಂಡನೀಯವಾಗಿದೆ. ಕಳೆದ 40 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಗಂಗಪ್ಪಯ್ಯ ಪೂಜಾರಿ, ಮಾನಸ್ ಸಗಲ್ ಇವರು ಕಾರ್ಯನಿರ್ವಹಿಸಿದ್ದಾರೆ. ನಿಷ್ಠಾವಂತರನ್ನು ಕಡೆಗಣಿಗೆ ಮತ್ತೊಂದು ಪಟ್ಟಿಗೆ ಅನುಮೋದನೆ ನೀಡಿರುವುದು ಖಂಡನೀಯವಾಗಿದೆ. ಹಿಂದುಳಿದ ವರ್ಗದ ನಾಯಕರಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಕ್ಕೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಬೇಕೆಂದರು. ಅಲ್ಲದೆ ಚಾಮರಾಜನಗರದ ಶಾಸಕರಾಗಿರುವ ಪುಟ್ಟರಂಗ ಶೆಟ್ಟಿಯವರಿಗೆ ಸಚಿವ ಸ್ಥಾನ ನೀಡಬೇಕು. ಉಪ್ಪಾರ ಸಮಾಜದ ಏಕೈಕ ಶಾಸಕರಾಗಿ 4ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಸೇವಾ ಅನುಭವ, ಪಕ್ಷ ನಿಷ್ಠೆ ಪರಿಗಣಿಸಿ ಸಚಿವ ಸ್ಥಾನ ನೀಡಬೇಕು. ರಾಜಕೀಯವಾಗಿ ಹಿಂದುಳಿದಿರುವ ಉಪ್ಪಾರ ಸಮಾಜಕ್ಕೆ ಪ್ರಾತಿನಿಧ್ಯ ನೀಡಬೇಕು. ಇಲ್ಲದೆ ಹೋದಲ್ಲಿ ರಾಜ್ಯಾದ್ಯಂತ ಸಮಾಜ ಹೋರಾಟ ನಡೆಸಲಿದೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಉತ್ತರ ಸಮಾಜ ನೀಡಲಿದೆ ಎಂದು ಎಚ್ಚರಿಸಿದರು. ಇದಕ್ಕೆ ಗಂಗಪ್ಪಯ್ಯ ಪೂಜಾರಿ ಅವರನ್ನ ಅಧ್ಯಕ್ಷರನ್ನಾಗಿ ನೇಮಿಸಿ ಮತ್ತು ಪರಿಶಿಷ್ಟ ಜಾತಿ ನಾಯಕವ್ರನ್ನ ಉಪಾಧ್ಯಕ್ಷರಾಗಿ ನೇಮಿಸಿ ಮತ್ತು ಇನ್ನುಳಿದ ಪದಾಧಿಕಾರಿಗಳನ್ನು ನಾಮನಿರ್ದೇಶನ ಮಾಡಿದಂಥ ಎಲ್ಲ ಪದಾಧಿಕಾರಿಗಳು ಹಿಂದುಳಿದ ವರ್ಗದವರೇ ಆಗಿದ್ದರಿಂದ ಚುನಾವಣೆ ಪೂರ್ವ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಆದೇಶ ಹೊರಡಿಸಿ ಕೋಡ್ ಆಫ್ ಕಂಡಕ್ಟ್ ಆಗಿದ್ದರಿಂದ ಅದನ್ನು ಅಲ್ಲಿಗೆ ತಡೆ ಹಿಡಿದು ಈಗ ಸಂಪೂರ್ಣವಾಗಿ ರದ್ದುಪಡಿಸಿದ್ದಾರೆ. ಈ ಗಂಗಪ್ಪಯ್ಯ ಪೂಜಾರಿ ಇವರೇನಿದ್ದಾರಲ್ಲ, ಇವರು ಕಳೆದ 40-45 ವರ್ಷದಿಂದ ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು. ಅವರು ಹಿಂದಿನ 4 ಬಾರಿ ಸಂಸದರಾಗಿದ್ದಂಥ ವೆಂಕಟೇಶ್ ನಾಯಕ್ ಅವರ ಶಿಷ್ಯರು ಇವರು. ವೆಂಕಟೇಶ್ ನಾಯಕ್ ಅವರು ಇವರು ಶಿಷ್ಯರಂದ್ರೆ ಒಪ್ಬೋದು. ಯಾಕಂದರೆ ಮಾನಸ್ಕಲ್ ಪೂಜಾರಿ ಅವರು ಏನಿದ್ದಾರೆ, ಮಾನಸ್ಕಲ್ ರಂಗನಾಥ ಸ್ವಾಮಿ ದೇವರು ಪೂಜಾರಿ ಅವರು, ವೆಂಕಟೇಶ್ ನಾಯಕ್ ಅವರು ಇವರ ಒಂದು ಶಿಷ್ಯರಂದ್ರೆ ತಪ್ಪಾಗಲಿಕ್ಕಿಲ್ಲ. ಅಂಥ ಒಂದು ಯಾವುದೇ ಆಸೆ ಆಮಿಷಗಳಿಗೆ ಯಾವುದೇ ಬಗ್ಗದೆ ಘಟಾನುಘಟಿ ರಾಜಕೀಯ ನಾಯಕರ ಒತ್ತಡ ಇದ್ದರೂ ಕೂಡ ಆಮಿಷಕ್ಕೆ ಒಳಗಾಗದೆ ಅವರು ಬೇರೆ ಪಕ್ಷದ ಕಡೆ ಮುಖ ನೋಡದೆ ಯಾವುದೇ ರೀತಿಯಿಂದ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತರಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರಿಗೆ ಒಂದು ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದದಕ್ಕೆ ನಮ್ಮೆಲ್ಲರಿಗೂ ಉಪ್ಪಾರ ಸಮಾಜಕ್ಕೆ ನಮ್ಮ ಒಂದು ಸಮಾಜ ಬಡ ಸಮಾಜ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಎನ್ ಬುಕ್ಕಾರೆಡ್ಡಿ, ಅಮರೇಶಪ್ಪ ಆದೋನಿ, ಮಾಣಿಕ್ಯಪ್ಪ, ರಾಮಣ್ಣ ಜಾಲಹಳ್ಳಿ, ಎನ್ ರಾಮಾಂಜನೇಯಲು, ಎಸ್ಎಲ್ ವೀರೇಶ್, ಸಿದ್ದಲಿಂಗಯ್ಯ ನಾಗೋಲಿ, ಪಾಂಡುರಂಗ ಸೇರಿದಂತೆ ಅನೇಕರು ಉಪಸ್ಥಿತರು. ನಗರದ ಹರಿಜನವಾಡ ಬಡಾವಣೆಯ ಶ್ರೀ ಮಹಾಮಾತೆ ಕಂಚುಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವವು ಅಂಗವಾಗಿ ದೇವಿಯ ಮಹಾರಥೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಂಚು ಮಾರೆಮ್ಮ ದೇವಸ್ಥಾನದಿಂದ ಶ್ರೀ ಕಂಚು ಮಾರೆಮ್ಮ ದೇವಿಯ ಮೂರ್ತಿಯನ್ನು ಪಲ್ಲಕ್ಕಿ ಮೂಲಕ ಕರೆತಂದು ನಂತರ ರಥೋತ್ಸವದಲ್ಲಿ ಕೂರಿಸಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತಕುಮಾರ್ ಅವರು ಕುಂಬಳಕಾಯಿ ಹೊಡೆದು ರಥೋತ್ಸವಕ್ಕೆ ಚಾಲನೆ ನೀಡಿದರು. ರಥಕ್ಕೆ ವಿವಿಧ ಬಗೆಯ ಹೂಗಳಿಂದ ವಿಶೇಷ ಅಲಂಕಾರ ಮಾಡಲಾಗಿತ್ತು. ರಥ ಮುಂದೆ ಚಲಾಯಿಸುತ್ತಿದ್ದಂತೆ ಕಂಚು ಮಾರಮ್ಮ ದೇವಿಗೆ ಜೈ ಘೋಷಣೆ ಮೊಳಗಿದವು. ಪಟಾಕಿ ಸಿಡಿಸುತ್ತಿದ್ದಂತೆ ನೆರೆದ ಜನರನ್ನು ಆಕಾಶದ ಕಡೆ ತಿರುಗಿ ನೋಡುವಂತೆ ಮಾಡಿತು. ಡೊಳ್ಳಿನ ನಾದಕ್ಕೆ ಯುವಕರು ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಭದ್ರತೆ ಒದಗಿಸಲಾಗಿತ್ತು.
ಬೋಳಬಂಡೆಪ್ಪ ಕಟ್ಟಿಮನಿ, ಜೆ ಮಾರೆಪ್ಪ, ಶಂಶಾಲಪ್ಪ ಪೂಜಾರಿ, ನಲ್ಲಾರೆಡ್ಡಿ, ಪಿ ಸವರೆಪ್ಪ, ಗಣೇಶ, ನರಸಿಂಹಲು ಮಾಡಿಗಿರಿ, ಜೆ ತಿಮ್ಮಪ್ಪ, ಬೂದೆಪ್ಪ, ಪಿ ಯಲ್ಲಪ್ಪ, ಚೆನ್ನಪ್ಪ, ಪಿ ಅಮರೇಶ, ರಾವೇಂದ್ರ ಜಲ್ದರ್, ಎನ್ ಕೆ ನಾಗರಾಜ, ರೆಡ್ಡಿ ತಿಮ್ಮಯ್ಯ, ಕೆ ಮಹದೇವಪ್ಪ, ಆರ್ ಆಂಜನೇಯ, ಕೆ ಮಣಿಕಂಠ, ಪಿ ಚಂದ್ರಶೇಖರ, ಮುನಿಸ್ವಾಮಿ ಸೇರಿದಂತೆ ಸಾವಿರಾರು ಜನರು ಭಾಗವಹಿಸಿದ್ರು. ಇಂದು ಸಂಜೆ 6 ಗಂಟೆಗೆ ಉಚ್ಚಯ ಕಾರ್ಯಕ್ರಮ ನಡೆಯಲಿದೆ. ರಾಯಚೂರು ಉದಯನಗರದ ಸ್ವರ ಸಂಗಮ ಸಂಗೀತ ವಿದ್ಯಾಸಂಸ್ಥೆಯಲ್ಲಿ ಡಾಕ್ಟರ್ ಪಂಡಿತ್ ನರಸಿಂಹಳು ವಡವಾಟಿಯವರ ನೇತೃತ್ವದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಖ್ಯಾತ ಸರೋದ ಸಂಗೀತಗಾರರು ಲಿಂಗೈಕ್ಯ ಪಂಡಿತ್ ರಾಜೀವ್ ತಾರನಾಥರವರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಖ್ಯಾತ ಸಂಗೀತಗಾರರಾದ ಡಾಕ್ಟರ್ ಪಂಡಿತ್ ನರಸಿಂಹಳು ವಡವಾಟಿ ಮಾತನಾಡುತ್ತಾ, ಪಂಡಿತ್ ತಾರನಾಥರವರ ಪುತ್ರರು ಆಗಿರುವಂತಹ ದಿವಂಗತ ರಾಜೀವ್ ತಾರನಾಥರು ಸಂಗೀತ ಕ್ಷೇತ್ರದಲ್ಲಿ ಸಾಧಕರು. ನಾನು ನನ್ನ ಈ ಸಂಗೀತ ಕ್ಷೇತ್ರದಲ್ಲಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳವಣಿಗೆ ಅವರ ತಾಯಿ ಸಹಕಾರ ಮಾರ್ಗದರ್ಶನ ನನಗೆ ಅತ್ಯಮೂಲ್ಯವಾಗಿ ನೀಡಿದ್ದಾರೆ. ಅವರ ಸಾವಿನಿಂದ ಸಂಗೀತ ಲೋಕಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಹೇಳಿದರು. ಶಾಲೆಗೆ ಬಂದು ಅಭ್ಯಾಸ ಮಾಡೋಕ್ಕೆ ಕಲ್ಕತ್ತಾಕ್ಕೆ ಹೋದರು. ಆಮೇಲೆ ಮುಂದೆ ಅವರು ಅಮೇರಿಕಕ್ಕೆ ಹೋಗ್ಬಿಟ್ರೆ, ಯಾರು ಅಲ್ಲೇ ಗೋಲ್ಖಾನ್ ಸಾಹೇಬರು, ಇವರು ಅಲ್ಲಿ ಹೋಗ್ತಾರೆ. ಹೋಗಿ ಸಾಕಷ್ಟು ಅವರಿಂದ ಸಾಧನೆ ಮಾಡಿ ಭಾಳ ದೊಡ್ಡ ಈಗ ಅಲ್ಲೇ ಅಮ್ಜದ್ ಖಾನ್ ಸಾಹೇಬ್ರ ಹೆಸರು ನಾವು ಕೇಳಿದ್ದೀವಿ. ಅವರ ಸರಿಸಮ ಅನ್ಬೋದು, ಅವ್ರಿಗಿಂತ ದೊಡ್ಡವ್ರು ಅನ್ಬೋದು, ಅಷ್ಟು ದೊಡ್ಡವರು. ಅಮ್ಜದ್ ಅಲಿ ಖಾನ್ ಸಾಹೇಬರು ಯಾಕೆ ಜಾತಿ ಹೆಸರು ಅಂತಂದರೆ, ಅಮ್ಜದ್ ಅಲಿ ಖಾನ್ ಸಾಹೇಬರ ಏನೇನಿದೆ ಅಂದರೆ, ಅವರ ತಂದೆ ತಾತವರು ಅವರು ಗ್ವಾಲಿಯರ್ ಮಹಾರಾಜರ ಆಸ್ಥಾನ ವಿದ್ವಾನ್ರವರು, ಮಹಾರಾಜರ ಆಸ್ಥಾನ ವಿದ್ವಾನ್ ಇರೋದ್ರಿಂದ ಅವ್ರಿಗೆ ಜಾಸ್ತಿ ಹೆಸರು ಬಂತು. ವಿದ್ವತ್ತು ಅವ್ರಿಗಿಂತ ಜಾಸ್ತಿ ಅಲ್ಲಿದೆ. ಇಲ್ಲಿ ಇಂಥ ಒಂದು ಮಹಾನ್ ವ್ಯಕ್ತಿ. ಇವರು ಅಮೇರಿಕದಲ್ಲಿ ಕ್ಯಾಲ್ ಆರ್ಟ್ಸ್ ಅಂತ ಒಂದಿದೆ, ಕ್ಯಾಲ್ ಆರ್ಟ್ಸ್, ಅಲ್ಲಿ ಪ್ರಾಧ್ಯಾಪಕರಾದ್ರು ಇವರು. ಮತ್ತೆ ಅಮೇರಿಕದಲ್ಲಿ ಆದಾಗ ಅಲ್ಲಿ ಒಂದು ಇನ್ಸ್ಟಿಟ್ಯೂಟ್ನಲ್ಲಿ ಆ ಭಾಗದಲ್ಲೆಲ್ಲ ಫಾರಿನ್ ಕಂಟ್ರಿಗಳಲ್ಲಿ ಯಾವತ್ತೂ ಟ್ರಂಪೆಟ್ಟು, ಕ್ಲಾರ್ನೆಟ್ಟು, ಸ್ಯಾಕ್ಸೋಫೋನ್ ಇವು ಕಲಿಯೋದು ಭಾಳ ಆಸಕ್ತಿ ಅವರಿಗೆ. ಅವರಿಗೆ ಹಿಂದೂಸ್ತಾನಿ ಕ್ಲಾರ್ನೆಟ್ ಕಲಿಬೇಕಾಗಿತ್ತು. ಅವಾಗ ಇವರು ಅಲ್ಲಿ ಕ್ಯಾಲ್ ಆರ್ಟ್ಸ್ನಲ್ಲಿ ಇರೋದ್ರಿಂದ ನನ್ನ ಬಗ್ಗೆ ಹೇಳಿದ್ರು, ಈ ಥರ ಹಿಂದೂಸ್ತಾನದಲ್ಲಿ ಭಾಳ ದೊಡ್ಡ ವ್ಯಕ್ತಿ ಇದ್ದಾನೆ, ನಮ್ಮ ಹುಡುಗ ಅವನು, ಬೇಕಾದ್ರೆ ಖರ್ಚ್ಕೊಡ್ರ ಅಂತ ಅವ್ರು ಹೇಳಿದರು. ಅವ್ರು ನಾನು ಕಾಂಟ್ಯಾಕ್ಟ್ ಮಾಡಿ ಖರ್ಚ್ಕೊಂಡ್ರು. ಅವ್ರು ಅಲ್ಲಿದ್ದಾಗ ಫಸ್ಟ್ ಟೈಮ್ ನನಗೆ ಹಿಂಗೆ ಅಮೇರಿಕದ ಖರ್ಚ್ಕೊಂಡಿದ್ದು ಫಸ್ಟ್ ಅವರೇ ಕ್ಯಾಲ್ ಆರ್ಟ್ಸಿಗೆ. ಅಲ್ಲಿ ನಾನೊಂದು ತಿಂಗಳು ಫಸ್ಟ್ ಹೋದ, ಒಂದು ತಿಂಗಳಿದ್ದು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಕನ್ನಡ ಜಾನಪದ ಪರಿಷತ್ತಿನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಡಾಕ್ಟರ್ ದಂಡಪ್ಪ ಬಿರದಾರ್ ಮಾತನಾಡುತ್ತಾ, ನಮ್ಮ ಭಾಗದಲ್ಲಿ ಪಂಡಿತ್ ತಾರನಾಥ ಅವರ ಶೈಕ್ಷಣಿಕ ಸೇವೆ, ಸಾಮಾಜಿಕ ಸೇವೆ ಅತ್ಯಂತ ಮಹತ್ವದ್ದಾಗಿದೆ. ಇಂಥವರ ಮಗನಾಗಿರುವಂತಹ ದಿವಂಗತ ರಾಜೀವ್ ತಾರನಾಥರು ಅವರು ನಮ್ಮ ರಾಯಚೂರು ಜಿಲ್ಲೆಯ ಈ ತಾಲೂಕಿನ ತುಂಗಭದ್ರದಲ್ಲಿ ಗ್ರಾಮದವರು ಜನಿಸಿದರು ಎಂದು ಹೇಳಲಿಕ್ಕೆ ಹೆಮ್ಮೆಯ ವಿಷಯವಾಗಿದೆ. 9ನೇ ವರ್ಷದಲ್ಲಿ ಇರುವಾಗಲೇ ಸಂಗೀತ ಕ್ಷೇತ್ರಕ್ಕೆ ಪಾದಾರ್ಪಣೆಯನ್ನು ಮಾಡಿ ನಂತರ 20 ವರ್ಷದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಅದ್ಭುತ ಸಾಧನೆಯನ್ನು ಮಾಡಿದ್ದಾರೆ. ಮುಂಬೈ ಹೋಗಿ ಅಲ್ಲಿ ಖ್ಯಾತ ಸಂಗೀತಗಾರರ ಗುರುಗಳ ಅಡಿಯಲ್ಲಿ ಸಂಗೀತವನ್ನು ಕಲಿತುಕೊಂಡು ನಂತರ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಸಂಗೀತ ಕಾರ್ಯಕ್ರಮವನ್ನು ನೀಡಿದಂತ ಪದ್ಮಶ್ರೀ ಡಾಕ್ಟರ್ ರಾಜೀವ್ ತಾರನಾಥರವರು ಅಗಲಿಕೆ ನಿಜವಾಗಲೂ ದುಃಖದ ಸಂಗತಿಯಾಗಿದೆ. ಆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ನೀಡಲೆಂದು ಹೇಳಿದರು. ಮಾಡಿದಂಥ ಸೇವೆ ನಾವು ಪೂಜ್ಯರು ನಾವು ಅವರನ್ನು ಸ್ಮರಣೆ ಮಾಡಿದ್ವಿ, ಅವರ ತಂದೆಯವರ ಸ್ಮರಣೆಯನ್ನು ಮಾಡಿದ್ವಿ. ಆ ಹಿನ್ನೆಲೆಯಲ್ಲಿ ಸ್ಮರಣೆಯನ್ನು ಮಾಡುತ್ತಾ, ಯಾಕಂದರೆ ನಮ್ಮವರು, ನಮ್ಮ ಭಾಗದವರು ಅಂತ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಿದಂಥವರು, ನಮ್ಮ ಜಿಲ್ಲೆಯನ್ನು ಆವರಿಗೆ ಹೋದಿರ್ತ ಅಂಥವ್ರನ್ನ ಸ್ಮರಣೆ ಮಾಡುವಂಥ ಭಾಳ ಮಹತ್ವಪೂರ್ಣವಾದಂಥ ಈ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ವೆಂಕಟರಾವ್ ಕುಲಕರ್ಣಿ ಅವರು, ವೇಣುಗೋಪಾಲ್ ಅವರು ದಿವಂಗತ ರಾಜೀವ್ ತಾರನಾಥ ಅವರ ಜೀವನ ಸಾಧನೆ, ಅವರ ವಿಚಾರಗಳ ಕುರಿತು ಮಾತನಾಡಿದರು.
ಈ ಸಂದರ್ಭದಲ್ಲಿ ಮೌನಾಚರಣೆ ಮಾಡಿ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಮರ್ಪಣೆ ಮಾಡಲಾಯಿತು. ವಿಜಯ ಭಾಸ್ಕರ ಇಟಗಿ, ರಾಮಚಂದ್ರ ರಾವ್, ಸರಸ್ವತಿ ಹೆಚ್, ರಾಜಶೇಖರ, ಮಹಾಲಕ್ಷ್ಮಿ, ಶಿವಲೀಲಾ, ಸತೀಶ ಹಿರೇಮಠ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಿಶ್ವ ರಕ್ತದಾನ ದಿನಾಚರಣೆ. ಆರೋಗ್ಯವಂತರು ರಕ್ತದಾನ ಮಾಡಲು ಮುಂದಾಗಿ ಡಾಕ್ಟರ್ ವೈ ಸುರೇಂದ್ರ ಬಾಬು. ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿ ಶಾಲೆ ಪ್ರಾರಂಭ ವಿರೋಧಿಸಿ ಅಂಗನವಾಡಿ ಕಾರ್ಯಕರ್ತರಿಂದ ಧರಣಿ. ಜೂನ್ 15ರಿಂದ ತುಂಗಭದ್ರಾ ಎಡೆದಂಡೆ ಕಾಲುವೆ ನೀರು, ಗಣೇಕಲ್ ಜಲಾಶಯ ಕೆರೆ ಭರ್ತಿಗಳಿಗೆ ಸೂಚನೆ. ದೇವದುರ್ಗ ಎಪಿಎಂಸಿ ಅಧ್ಯಕ್ಷರ ಬದಲಾವಣೆಗೆ ವಿರೋಧ, ಹೊಸ ನೇಮಕಾತಿ ರದ್ದುಪಡಿಸದಿದ್ದರೆ ಹೋರಾಟ, ಹದಿರಾಜ ಆದೋನಿ. ಅದ್ದೂರಿಯಿಂದ ನಡೆದ ಶ್ರೀ ಕಂಚು ಮಾರಿಯಮ್ಮ ದೇವಿ ರಥೋತ್ಸವ. ಪಂಡಿತ್ ರಾಜೀವ್ ತಾರಾನಾಥ ನಿಧನದಿಂದ ಸಪ್ತಸ್ವರ ಲೋಕ ಬಡವಾಗಿದೆ. ಪಂಡಿತ್ ವಡವಾಟೀಜಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.